ये दीवारों से अच्छा चढ़ता है ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಮೊಹಮ್ಮದ್ ಉಮರ್. ಈ ಸುಮಾರು ದಿವಸದಿಂದ ನಾನು ಕೆಲಸಗಳಿಂದ ಮತ್ತು ಬ್ಯುಸಿ ಸ್ಕೆಡ್ಯೂಲ್ ಇರೋ ಕಾರಣದಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಈ ಮಧ್ಯೆ ಹಲವಾರು ಜನ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿದ್ದೀರಾ. ಅವ್ರಿಗೆ ಒಂದು ಚಿಕ್ಕ ಪರಿಚಯ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಮೊಹಮ್ಮದ್ ಉಮರ್, ಪ್ರೊಫೆಷ್ನಲ್ ಆಗಿ ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್ ಮತ್ತು ಪ್ಯಾಷನೇಟ್ ಆಗಿ ಸ್ನೇಕ್ ರೆಸ್ಕ್ಯೂ ಮಾಡ್ತೀನಿ ಮೈಸೂರಲ್ಲಿ. ಸೊ ನೀವು ಕೇಳ್ಬೋದು, ನೀವು ಏನಕ್ಕೆ ಸೈಬರ್ ಸೆಕ್ಯೂರಿಟಿ ಕೆಲಸ ಬಿಟ್ಟು ಸ್ನೇಕ್ ರೆಸ್ಕ್ಯೂಸ್ ಏನಕ್ಕೆ ಮಾಡ್ತಿದ್ದೀರಾ ಅಂದರೆ, ಜನರ ಮತ್ತು ಹಾವು ಮಧ್ಯೆ ಆ ಗ್ಯಾಪ್ ಏನು ಬಂದ್ಬಿಟ್ಟಿದೆ, ಆ ಹೆದರಿಕೆ ಏನಿದೆ, ಆ ಸುಮಾರು ವರ್ಷಗಳಿಂದ ಬರ್ತಿದೆ. ಆ ಬ್ರೇಕ್ ಮಾಡಬೇಕಂತ ನಾನು ಹೊರಟಿರೋದು. ಈ ಸ್ನೇಕ್ ರೆಸ್ಕ್ಯೂಸ್ ಆಗಿರಲಿ, ಕಾನ್ಸರ್ವೇಷನ್ ಪ್ರೋಗ್ರಾಮು, ಅವೇರ್ನೆಸ್ ಪ್ರೋಗ್ರಾಮ್ಗಳಿಂದ ನಾನು ಆದಷ್ಟು ಅವೇರ್ನೆಸ್ನ ಕೊಡೋಕ್ಕೆ ನಾನು ಇಷ್ಟಪಡ್ತಿರೋದು ಮತ್ತು ಈ ಕೆಲಸವನ್ನು ಮಾಡ್ತಿರೋದು. ಸೊ ಇದೇ ಮಧ್ಯ ನನಗೆ ಒಂದು ಹಾವು ಸಂರಕ್ಷಣೆ ಕರೆ ಬಂದಿದೆ. ಯಾದಗಿರಿಯಲ್ಲಿ ಒಂದು ಮನೆ ಒಳಗಡೆ ಹಾವು ಸೇರ್ಕೊಂಡಿದೆ ಅಂತ ಫೋನ್ ಮಾಡಿದ್ದಾರೆ. ಹಾವು ಎಲ್ಲಿದೆ, ಯಾವ ಹಾವು ಇದೆ, ಅದು ಹೋಗಿ ನೋಡೋಣ ಬನ್ನಿ. ಇದು ಯಾದಗಿರಿದು, ಇಲ್ಲಿ ಮನೆ ಒಳಗಡೆ ಹಾವಿದೆ ಅಂತ ಫೋನ್ ಮಾಡಿದ್ದಾರೆ. ಇದ್ದಾರೆ घर के अंदर है। मैं पहले मैं देखी पर दो कॉमन देखी, उन्हें बोले वो जगह गया था, ये जगह है देखो. So this is a wolf snake. So ये wolf snake का तीन से सिपला खाने आता सीने कन्नड़ा में तोड़दा हाವು बोलती हैं. बहुत कॉमन सांप है. जहरीला नहीं है, इसमें जहर नहीं रहता. ये दीवारों से बचा चढ़ता है ऐसे. ನಮಗೆ ತುಂಬ ದೊಡ್ಡ ಸಮಸ್ಯೆ ಮತ್ತು ಒಂದು ದೊಡ್ಡ ಕೆಲಸ ಅದು ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಅಲ್ವಾ. ಎಲ್ಲರೂ ಪ್ರಾಣಿಗೆ ನೋಡಿದ್ದೀರಾ ನೀವು, ಕಸ ಬಿಸಾಕಿರೋ ಜಾಗ ಅಲ್ಲಿ ಹೋಗಿ ಮಲ್ಕೊಂಡಿರೋದನ್ನ. ಮತ್ತು ಸುಮಾರು ಜನ ಕೇಳ್ತಿರೋ ಬೇರೆ, ಸರ್ ನಮ್ಮ ಮನೆಗೆ ಹಾವು ಏನಕ್ಕೆ ಬರುತ್ತೆ ಅಂತ. ಇದು ಒಂದು ರೀಸನ್ ಕಣ್ರಿ. ಮನೆ ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂದರೆ ಏನಕ್ಕೆ ಹಾವು ಬರುತ್ತೆ ಗೊತ್ತಾ. ಇಲ್ಲಿ ಕಪ್ಪೆ ಬೇರೆ ಪ್ರಾಣಿಗಳು ಅದಕ್ಕೆ ಆ ಕಸನ ತಿನ್ನಕ್ಕಂತ ಬರುತ್ತೆ, ಇಲ್ಲಾಂದರೆ ಕಸ ಅಲ್ಲಿ ಉಳ್ಕೊಳ್ಳೋಕ್ಕಂತ ಬರುತ್ತೆ. ಸೊ ಅದನ್ನ ಫಾಲೋ ಮಾಡ್ಕೊಂಡು ನಿಮ್ಮ ಮನೆ ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂತ ಹಾವು ಬಂದು ಕ್ಲೀನ್ ಮಾಡಿಕೊಡತ್ತೆ ಇಲಿಗಳಿಂದ, ಕಪ್ಪೆಗಳಿಂದ. ಈ ಮನೆ ನಾನು ಏನು ಹೋಗಿದೆ, ಅವರು ಅದೇ ಕೇಳಿದ್ದು, ಹಾವು ಬರ್ಬಾರ್ದಂದ್ರೆ ಏನು ಮಾಡಬೇಕು ಅಂತ. ನಾನು ಅವ್ರಿಗೆ ಅದೇ ಹೇಳಿದ್ದು, ಸರ್ ಮನೆ ಕ್ಲೀನಾಗಿ ಇಟ್ಕೊಳ್ಳಿ ಅಂತ. ಅವರು ಪಾರ್ಕಿಂಗ್ ಏರಿಯಾ ಅಲ್ಲಿ ಮತ್ತು ಹಿಂದೆ ಎಲ್ಲ ಹಾವು ಹಿಡ್ದೆ ಅಲ್ಲಿ ವಾಷಿಂಗ್ ಏರಿಯಾ ಅಲ್ಲೆಲ್ಲ ಒಂದು ಸ್ವಲ್ಪ ಜೋಡಿಸ್ಕೊಂಡಿದ್ರು, ಕಸ ಅಲ್ಲೇ ಇತ್ತು. ಆದಷ್ಟು ಕ್ಲೀನಾಗಿ ಇಟ್ಕೊಳ್ರಿ. ನಿಮ್ಮ ಮನೆಗೆ ಹಾವು ಬರೋದು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಬೋದು ನೀವು. ಮತ್ತು ಬೇರೆ ಲೈಕ್ ಹಾವುಗಳು ಆ ಜಾಗದಲ್ಲಿ ಇದ್ದೇ ಇದೆ, ಆದರೆ ಈ ಒಂದು ರೀಸನಿಂದ ಅವಾಯ್ಡ್ ಆಗುತ್ತೆ. ಸೊ ಈಗಾರ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು. ಇದೇ ಥರ ನನ್ನ ವೀಡಿಯೋಸ್ಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋ.